ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಇಂದು ಹಂದು ಮುಂದು ಹಿಂದು ಹರಿವು ತಿಳಿವು ಚುಟುಕು ಬೆರಗು ನಿತ್ಯ ನುಡಿಯುವತ್ತು ತರಲು ನಿತ್ಯ ನುಡಿಯುವತ್ತು ತರಲು ಕೇಳಿ ಜಾಣರ ಜಾಣ ಸುದ್ದಿಯ ಕೇಳು 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 ಜಾಣ ಜಾಣ ಸುದ್ದಿಯ ಕೇಳು 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 ಜಾಣ. ಸಂಪುಟ 4 ಸಂಚಿಕೆ 75 ನವೆಂಬರ್ 25, 2020. ಜಾಣ ಜಾಣೆಯರು. ನೆರವು ಪ್ರಗತಿ ಟ್ರಸ್ಟ್ ಕೋಲಾರ. ಪ್ರಪಂಚವನ್ನೇ ಓಡಿಸಿದ ಮಹಾನುಭಾವ. ಕೇಳಿದ್ರಲ್ಲ ಹಾಡು, ಕಾರ್ 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 ಎಲ್ಲೋಡಿ ಕಾರ್. ಮನೆಯಲ್ಲಿ ಮನದಲ್ಲಿ ಕನಸಿನಲ್ಲಿಯೂ ಕಾರ್ ಎನ್ನುವ ರೀತಿಯಲ್ಲಿ ನಾ ಮೆಚ್ಚಿದ ಹುಡುಗಿ ಚಿತ್ರದ ಈ ಹಾಡಿನಲ್ಲಿ ಕಾರಿನ ಗುಣಗಾನ ಇದೆ. ಹೌದು, ಒಂದಾನೊಂದು ಕಾಲದಲ್ಲಿ ಅಮ್ಮಂದಿರು ಊಟ ಮಾಡಲು ರಚ್ಚೆ ಹಿಡಿಯುತ್ತಿದ್ದ ಮಕ್ಕಳಿಗೆ ಚಂದಮಾಮನನ್ನು ತೋರಿಸಿ ರಮಿಸುತ್ತಿದ್ದರು. ಈಗ ಕಾಲ ಬದಲಾಗಿದೆ. ಪುಟ್ಟ ಮಕ್ಕಳಿಗೆ ಅದೋ ನೋಡು ಕಾರು ಎಂದು ಹೇಳಿ ರಮಿಸುವ ಕಾಲ ಇದು. ಅದಷ್ಟೇ ಅಲ್ಲ, ಇಡೀ ಸಮಾಜವನ್ನು ಈ ವಾಹನವೇ ಓಡಿಸುತ್ತಿದೆ ಎಂದರೆ ತಪ್ಪೇನಲ್ಲ. ಬೆಂಗಳೂರಿನಲ್ಲಿ ಮನೆ ಕೊಳ್ಳುವಾಗ ಅಥವಾ ಬಾಡಿಗೆಗೆ ಮನೆ ಪಡೆಯುವಾಗ ಮನೆಯಿಂದ ಕೆಲಸ ಮಾಡುವಲ್ಲಿಗೆ ಎಷ್ಟು ದೂರ, ಅಲ್ಲಿಗೆ ಸ್ಕೂಟರೋ ಕಾರೋ ತಲುಪಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ, ಆ ಹಾದಿಯಲ್ಲಿ ಟ್ರಾಫಿಕ್ ಎಷ್ಟು ದಟ್ಟವಾಗಿರುತ್ತದೆ ಮುಂತಾದ ವಿಷಯಗಳೇ ಮುಂದಾಗುತ್ತವೆಯೇ ಹೊರತು ಮನೆಯ ವಾಸಕ್ಕೆ ಎಷ್ಟು ಅನುಕೂಲ ಎನ್ನುವುದಲ್ಲ. ಈ ಕಾರ್ ಎನ್ನುವ ವಾಹನ ನಮ್ಮ ಬದುಕನ್ನು ಎಷ್ಟು ಆವರಿಸಿಕೊಂಡು ಬಿಟ್ಟಿದೆ ಎಂದರೆ, ಎಷ್ಟೋ ಜನರ ಬದುಕಿನಲ್ಲಿ ಕಾರ್ ಕೊಳ್ಳುವುದೇ ಒಂದು ಮಹತ್ತರ ಸಾಧನೆಯೂ ಆಗಿಬಿಡುತ್ತದೆ. ಇಂತಹ ಯಂತ್ರ ವಾಹನ ಅಥವಾ ವಾಹನ ತಂತ್ರಜ್ಞರ ಮಾತಿನಲ್ಲಿ ಆಟೋಮೊಬೈಲ್ ಹುಟ್ಟಿಗೆ ಕಾರಣನಾದ ಜರ್ಮನಿಯ ಮೆಕ್ಯಾನಿಕಲ್ ಇಂಜಿನಿಯರ್ ಕಾರ್ಲ್ ಬೆನ್ಸ್ ಹುಟ್ಟಿದ ದಿನ ಇಂದು ನವೆಂಬರ್ 25. ಕಾರ್ಲ್ ಬೆನ್ಸ್ ಎಂದ ಕೂಡಲೇ ನಿಮಗೆ ಬೆನ್ಸ್ ಕಾರು ನೆನಪಿಗೆ ಬಂದಿರಬೇಕು. ಮರ್ಸಿಡೀಸ್ ಬೆನ್ಸ್ ಎನ್ನುವ ಅತಿ ಪ್ರತಿಷ್ಠಿತ ಕಾರು ನೆನಪಿಗೆ ಬಂದಿರಬೇಕು. ಆ ಕಂಪನಿಯ ಸಂಸ್ಥಾಪಕ ಸಂಪೂರ್ಣ ಸ್ವಯಂ ಚಾಲಿತ ವಾಹನವನ್ನು ಮೊಟ್ಟ ಮೊದಲಿಗೆ ತಯಾರಿಸಿದವ, ವಿನ್ಯಾಸ ಮಾಡಿದವ ಎನ್ನುವ ಖ್ಯಾತಿ ಪಡೆದವನೇ ಕಾರ್ಲ್ ಬೆನ್ಸ್. ಕಾರ್ಲ್ ಫೆಡ್ರಿಕ್ ಬೆನ್ಸ್ ಎನ್ನುವುದು ಈತನ ಪೂರ್ಣ ಹೆಸರು. ಬೆನ್ಸ್ 1844 ಇಸವಿ ನವೆಂಬರ್ 25 ಇಂದಿನ ಜರ್ಮನಿಯಲ್ಲಿರುವ ಮ್ಯೂಲ್ಬರ್ಗ್ ಎನ್ನುವ ಹಳ್ಳಿಯಲ್ಲಿ ಹುಟ್ಟಿದ. ಈತನ ತಂದೆ ಅಂದಿನ ಕಾಲದಲ್ಲಿದ್ದ ಉಗಿಬಂಡಿಯ ಚಾಲಕ. ಕಾರ್ಲ್ ಬೆನ್ಸ್ ಹುಟ್ಟಿದಾಗ ಆತನ ತಾಯಿಗೆ ಮದುವೆಯೇ ಆಗಿರಲಿಲ್ಲ. ಈತ ಹುಟ್ಟಿದ ಕೆಲವು ತಿಂಗಳುಗಳ ನಂತರ ಆಕೆ ಯೋಹಾನ್ ಜಾರ್ಜ್ ಬೆನ್ಸ್ ಎನ್ನುವ ಉಗಿಬಂಡಿಯ ಚಾಲಕನನ್ನು ಮದುವೆಯಾದಳು. ಹೀಗಾಗಿ ಈ ಸಾಕು ತಂದೆಯ ಹೆಸರೇ ಕಾರ್ಲಿಗೂ ಅಂಟಿಕೊಂಡಿತು. ದುರಾದೃಷ್ಟವಶಾತ್ ಯೋಹಾನ್ ಬೆನ್ಸ್ ಕೂಡ ಕಾರ್ಲಿಗೆ 2 ವರ್ಷ ತುಂಬುವ ವೇಳೆಗೆ ನ್ಯುಮೋನಿಯಾ ರೋಗದಿಂದ ಸಾವನ್ನಪ್ಪಿದ. ಕಾರ್ಲ್ ಹೀಗೆ ತಂದೆಯಿಲ್ಲದೆ ಬಾಲ್ಯವನ್ನು ಕಾಣಬೇಕಾಯಿತು. ಆದರೆ ಆತನ ತಾಯಿ ಬಲು ಗಟ್ಟಿ ಹೆಂಗಸು. ಅತಿ ಕಡು ಬಡತನದಲ್ಲಿಯೂ ತನ್ನ ಮಗನನ್ನು ಓದಿಸಲು ಪಣ ತೊಟ್ಟಿದ್ದಳು. ಕಾರ್ಲ್ ಕೂಡ ಅದಕ್ಕೆ ತಕ್ಕಂತೆ ಶ್ರಮ ವಹಿಸಿ ಓದಿದ. ಶಾಲೆ ಮುಗಿದ ನಂತರ ಬೀಗ ತಯಾರಿಸುವ ತಂತ್ರಜ್ಞನಾಗಬೇಕೆಂಬ ಆಸೆ ಇತ್ತು. ಆದರೆ ಇಂಜಿನಿಯರಿಂಗ್ ಪದವಿಗೆಂದು ಪ್ರವೇಶ ಪರೀಕ್ಷೆಯಲ್ಲಿ ಪಾಸಾದಾಗ ಅವನ ಆಸೆ ಬೀಗದಿಂದ ವಾಹನಗಳೆಡೆಗೆ ಹೊರಳಿತು. 1860ರಲ್ಲಿ ಈತ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪದವಿ ಪಡೆದ. ಪದವಿಯ ನಂತರ ಕೆಲವು ವರ್ಷಗಳ ಸಮಯ ಹಡಗು ಕಟ್ಟುವ, ಸೇತುವೆಗಳನ್ನು ಕಟ್ಟುವ ಉದ್ಯಮಗಳಲ್ಲಿ ಕೆಲಸ ಮಾಡಿ ಅನುಭವ ಪಡೆದ.
ಅನಂತರ ತನ್ನ ಗೆಳೆಯ ಆಲ್ಬರ್ಟ್ ರಿಟ್ಟರ್ ಜೊತೆಗೂಡಿ ಉಕ್ಕಿನ ಹಾಳೆಗಳನ್ನು ಮಾಡುವ, ವಿನ್ಯಾಸ ಮಾಡುವ ತನ್ನದೇ ಕಾರ್ಯಾಗಾರವೊಂದನ್ನು ಸ್ಥಾಪಿಸಿದ. ಈ ಕಾರ್ಯಾಗಾರದಲ್ಲಿ ಕೆಲಸ ಮಾಡುವುದರೊಟ್ಟಿಗೆ ಕುದುರೆಗಳಿಲ್ಲದ ಓಡುವ ವಾಹನವನ್ನು ತಯಾರಿಸುವ ಆಸೆಯಿಂದ ಕಾರ್ಯನಿರತನಾದ. ಆಗ ಯುರೋಪಿನಲ್ಲಿ ಎಲ್ಲೆಲ್ಲಿಯೂ ಕುದುರೆ ಬಂಡಿಗಳೇ ವಾಹನಗಳಾಗಿದ್ದವು. ನಮ್ಮಲ್ಲಿ ಸಿರಿವಂತರು ಎತ್ತುಗಳನ್ನು ಸಾಕಿ ಎತ್ತಿನ ಬಂಡಿಗಳನ್ನು ಬಳಸುತ್ತಿದ್ದಂತೆಯೇ ಯುರೋಪಿನಲ್ಲಿ ಕುದುರೆಗಳನ್ನು ಸಾಕಿ ಅವನ್ನು ಬಂಡಿಗಳನ್ನೆಳೆಯಲು ಬಳಸುತ್ತಿದ್ದರು. ಇದು ಇಲ್ಲದವರ ಬಳಿ ಬೈಸಿಕಲ್ಗಳೂ ಇರುತ್ತಿದ್ದವು. ಬೆಂಝ್ ಹುಟ್ಟುವುದಕ್ಕೂ 100 ವರ್ಷಗಳ ಹಿಂದೆ ಇಂಗ್ಲೆಂಡಿನ ಜೇಮ್ಸ್ ವಾಟ್ ಎಂಬಾತ ಉಗಿಯಿಂದ ಚಾಲಿಸುವ ಯಂತ್ರಗಳನ್ನು ರೂಪಿಸಿದ್ದ. ಉಗಿ ಯಂತ್ರ ಎನ್ನುವ ಇದು ವಿವಿಧ ಯಂತ್ರಗಳನ್ನು ಚಾಲಿಸಲು ಬಳಕೆಯಾಗುತ್ತಿತ್ತು. ಕೈಗಾರಿಕಾ ಕ್ರಾಂತಿಗೆ ಬುನಾದಿಯಾಗಿತ್ತು. 1814ರಲ್ಲಿ ಈ ಯಂತ್ರವನ್ನು ಬಳಸಿಕೊಂಡು ಉಗಿ ಬಂಡಿಯನ್ನು ಜೋಸೆಫ್ ಸ್ಟೀಫನ್ಸನ್ ಎಂಬಾತ ರೂಪಿಸಿದ. ಹಳಿಗಳ ಮೇಲೆ ಓಡುವ ಈ ಉಗಿ ಬಂಡಿ ಅಂದಿನ ಕಾಲಕ್ಕೆ ಕುದುರೆಯಿಲ್ಲದ ಬಂಡಿ ಎಂದೇ ಖ್ಯಾತಿ ಪಡೆದಿತ್ತು. ಹೀಗೆ ಕುದುರೆಗಳು ಇಲ್ಲದ ವಾಹನಕ್ಕಾಗಿ ಯುರೋಪು ಹಾಗೂ ಅಮೆರಿಕೆಯಲ್ಲಿ ಹಲವರು ಸಂಶೋಧನೆ ನಡೆಸುತ್ತಿದ್ದರು. ಕಾರ್ಲ್ ಬೆನ್ಝ್ ಕೂಡ ಇದರಲ್ಲಿ ತನ್ನನ್ನು ತೊಡಗಿಸಿಕೊಂಡ. ಸುಮಾರು 10-15 ವರ್ಷಗಳವರೆಗೂ ಬಿಡುವಾದಾಗಲೆಲ್ಲ ಕೆಲಸ ಮಾಡುತ್ತಿದ್ದ. ಫ್ರಾನ್ಸಿನಲ್ಲಿ ಕೆಲವರು ಉಗಿ ಯಂತ್ರವನ್ನು ಬಳಸಿಕೊಂಡು ಓಡುವ ಸೈಕಲ್ ಅನ್ನು ತಯಾರಿಸಿದ್ದರು. ಆದರೆ ಇದರಲ್ಲಿ ಉಗಿ ಹುಟ್ಟಿಸಲು ಬೇಕಾದಷ್ಟು ನೀರನ್ನೂ ಹೊರಬೇಕಾದ್ದರಿಂದ ಅಂತಹ ಯಂತ್ರಗಳು ಬಲು ಭಾರಿಯಾಗಿದ್ದವು. ತುಂಬಿದ ನೀರು ಬಲು ಬೇಗನೆ ಖಾಲಿಯಾಗಿ ಸ್ವಲ್ಪ ದೂರ ಹೋಗುವಷ್ಟರಲ್ಲಿ ಬಂಡಿ ನಿಲ್ಲುತ್ತಿತ್ತು. ಈ ಎಲ್ಲ ಸಮಸ್ಯೆಗಳಿಂದಾಗಿ ಉಗಿ ವಾಹನಗಳು ರಸ್ತೆಗೆ ಇಳಿಯಲೇ ಇಲ್ಲ. ಈ ವೇಳೆಗೆ ಕಲ್ಲೆಣ್ಣೆ ಅಥವಾ ಸೀಮೆ ಎಣ್ಣೆಯ ಆವಿಷ್ಕಾರವಾಗಿತ್ತು. ದೀಪಗಳಿಗೆ ಇವನ್ನು ಬಳಸುತ್ತಿದ್ದರು. ಕೈಗಾರಿಕೆಗಳಿಗೆ ಬಳಸುತ್ತಿದ್ದ ಕಲ್ಲಿದ್ದಲಿನಿಂದಲೇ ಅದನ್ನು ಪಡೆಯುತ್ತಿದ್ದರಾಗಿ ಇದು ಬಲು ಪ್ರಚಾರವನ್ನೂ ಪಡೆಯಿತು. ಈ ಹೊಸ ಇಂಧನವನ್ನು ಬಳಸಿಕೊಂಡು ಉಗಿ ಯಂತ್ರದಂತೆಯೇ ಹೊಸ ಯಂತ್ರವನ್ನು ತಯಾರಿಸುವ ಪ್ರಯತ್ನಗಳು ಚುರುಕಾಗಿದ್ದವು. ಜರ್ಮನಿಯವನೇ ಆದ ಆಟೋ ಹಾನ್ ಹೀಗೊಂದು ಯಂತ್ರವನ್ನು ಸಿದ್ಧಪಡಿಸಿದ್ದ. ಕಾರ್ಲ್ ಬೆನ್ಝ್ ತನ್ನ ಪ್ರಯೋಗಗಳನ್ನು ಆರಂಭಿಸಿದ್ದು ಇದೇ ಸಂದರ್ಭದಲ್ಲಿ. 1885ರ ವೇಳೆಗೆ ಕಾರ್ಲ್ ಬೆನ್ಝ್ ಒಂದು ದೊಡ್ಡ 3 ಗಾಲಿಯ ವಾಹನವನ್ನು ಸಿದ್ಧಪಡಿಸಿದ್ದ. ಇದರಲ್ಲಿ ಹಿಂದಿನ ದೊಡ್ಡ ಚಕ್ರಗಳ ಮೇಲೆ ಕೂರಲು ವ್ಯವಸ್ಥೆ ಇತ್ತು. ಆಸನಗಳ ಮುಂದೆ ತನ್ನ ಆಟೋಹಾನನ ಇಂಜಿನ್ ಅನ್ನು ಕೂರಿಸಿ ಪುಟ್ಟ ಚಕ್ರವನ್ನು ಅಳವಡಿಸಿದ್ದ. ಇಂಜಿನ್ನಿಗೆ ಇಂಧನ ತುಂಬಿ ಬೆಂಕಿ ಹಚ್ಚಿದಾಗ ಅದು ಒಂದು ದೊಡ್ಡ ಚಕ್ರವನ್ನು ತಿರುಗಿಸುತ್ತಿತ್ತು. ಬೈಸಿಕಲ್ಲಿನಲ್ಲಿ ಸರಪಳಿಗಳು ಹೇಗೆ ಪೆಡಲ್ಲಿನ ಚಲನೆಯನ್ನು ಹಿಂದಿನ ಚಕ್ರಕ್ಕೆ ವರ್ಗಾಯಿಸುತ್ತವೆಯೋ ಹಾಗೆಯೇ ಇಲ್ಲಿಯೂ ಸರಪಳಿಗಳ ಮೂಲಕ ಈ ಚಕ್ರದ ಚಲನೆಯನ್ನು ಹಿಂದಿನ ಚಕ್ರಗಳಿಗೆ ವರ್ಗಾಯಿಸಬಹುದಿತ್ತು. ಬೆನ್ಝ್ ತನ್ನ ವಾಹನವನ್ನು ಸ್ವಯಂಚಾಲಿತ ಬಂಡಿ ಅಥವಾ ಆಟೋಮೊಬೈಲ್ ಎಂದು ಕರೆದ. ಹೀಗೆ ಸಿದ್ಧವಾಯಿತು ಪ್ರಪಂಚದ ಮೊದಲ ಆಟೋಮೊಬೈಲ್. ಇದು ಸಿದ್ಧವಾದ ಕೂಡಲೇ ಬೆನ್ಝ್ ಮಾಡಿದ್ದು ಅದರಲ್ಲಿ ತನ್ನ ಮಡದಿಯನ್ನು ಕೂರಿಸಿಕೊಂಡು ಹೋಗಿದ್ದು. ಪ್ರಪಂಚದ ಮೊದಲ ಆಟೋಮೊಬೈಲ್ನ ಮೊದಲ ಸವಾರಿ ಬೆನ್ಝ್ ಹೆಂಡತಿ ಮಾರ್ಥಾ ಬೆನ್ಝ್. ಆಟೋಮೊಬೈಲ್ ಆವಿಷ್ಕಾರದಲ್ಲಿ ಮಾರ್ಥಾ ಬೆನ್ಝಳ ಪರೋಕ್ಷವಾದ ಹಾಗೂ ನೇರವಾದ ಕೊಡುಗೆಗಳು ಕೂಡ ಇವೆ. ಪ್ರತಿಯೊಬ್ಬ ಸಾಧಕನ ಹಿಂದೆಯೂ ಒಬ್ಬ ಮಹಿಳೆ ಇದ್ದೇ ಇರುತ್ತಾಳೆ ಎನ್ನುವ ಮಾತಿಗೆ ಕಾರ್ಲ್ ಬೆನ್ಝಿನ ಜೀವನವೇ ಉದಾಹರಣೆ ಎನ್ನಬಹುದು. ಬೆನ್ಝಿನ ಸಂಶೋಧನೆಗಳು ಹಾಗೂ ಉದ್ದಿಮೆ ಬೆಳೆಯಲು ಈಕೆಯೇ ಕಾರಣ. ಅದು ಹೀಗೆ ಎನ್ನುತ್ತದೆ ಚರಿತ್ರೆ. ಕಾರ್ಲ್ ಬೆನ್ಝ್ ಮತ್ತು ರಿಟ್ಟರ್ ಸ್ಥಾಪಿಸಿದ ಕಾರ್ಖಾನೆ ಒಂದೇ ವರ್ಷದಲ್ಲಿ ದಿವಾಳಿ ಏಳುವ ಮಟ್ಟವನ್ನು ತಲುಪಿತ್ತು. ಬೆನ್ಝ್ನ ಪಾಲುದಾರ ರಿಟ್ಟರ್ ನಂಬಿಗಸ್ತನಾಗಿರಲಿಲ್ಲ. ಹೀಗಾಗಿ ಕಾರ್ಖಾನೆ ಮುಚ್ಚುವ ಸ್ಥಿತಿ ತಲುಪಿತ್ತು. ಆಗ ಬೆನ್ಝ್ನಿಗೆ ಇನ್ನೂ 28 ವಯಸ್ಸು. ಬಹುಶಃ ಹೀಗಾಗಿದ್ದಲ್ಲಿ ಆತ ಮುಂದೆ ತನ್ನ ಸಂಶೋಧನೆಗಳನ್ನು ಮುಂದುವರೆಸುತ್ತಿದ್ದನೋ ಇಲ್ಲವೋ. ಆದರೆ ಅವನನ್ನು ಮದುವೆಯಾಗಬೇಕೆಂದಿದ್ದ ಮಾರ್ಥಾ ತನ್ನ ಬಳಿಯಲ್ಲಿದ್ದ ಹಣದಿಂದ ರಿಟ್ಟರ್ನ ಪಾಲುದಾರಿಕೆಯನ್ನು ಕೊಂಡಳು.
ಬೆಂಜ್ನ ಜೀವನದಲ್ಲಿ ಜೊತೆಗಾರ್ತಿಯಾದಂತೆಯೇ ಅವನ ಉದ್ಯಮದಲ್ಲಿ ಪಾಲುದಾರಳೂ ಆದಳು. ಇದು ಬೆಂಜ್ನ ಕಾರ್ಖಾನೆಯನ್ನು ಉಳಿಸಿತು, ಆಟೋಮೊಬೈಲ್ ತಯಾರಿಕೆಗೆ ನೆರವಾಯಿತು. ಅಲ್ಲಿಂದ ಮುಂದೆ ಸುಮಾರು 16 ವರ್ಷಗಳ ಕಾಲ ಬೆಂಜ್ ತನ್ನ ಕನಸಿನ ವಾಹನವನ್ನು ತಯಾರಿಸಲು ಶ್ರಮಪಟ್ಟಿದ್ದ. ಮೊದಲ ಆಟೋಮೊಬೈಲ್ ತಯಾರಾದ ಮೇಲೆ ಗಂಡ ಹೆಂಡತಿಯರಿಬ್ಬರು ಸವಾರಿ ಹೋದರಷ್ಟೇ. ಆ ಸವಾರಿಯ ವೇಳೆ ವಾಹನದಲ್ಲಿ ಕಂಡ ತೊಂದರೆಗಳೇನೇನು ಎಂದು ಪಟ್ಟಿ ಮಾಡಿ ಅವುಗಳಲ್ಲಿ ಬಲು ಮುಖ್ಯವಾದುವನ್ನು ಬದಲಾಯಿಸುವಂತೆ ಮಾರ್ತಾ ತನ್ನ ಪತಿಗೆ ಹೇಳಿದ್ದಳು. ಇವುಗಳಲ್ಲಿ ಬಂಡಿ ಸರಾಗವಾಗಿ ಏರುವಂತೆ ಮಾಡುವ ಗೇರಿನ ಅಳವಡಿಕೆಯೂ ಒಂದು. ಮೊದಲ ಸವಾರಿಯಲ್ಲಿಯೇ ಹೀಗೆ ಬಂಡಿ ನಿಂತಾಗ ಕಾಲ್ ಕೆಳಗಿಳಿದು ಅದನ್ನು ದೂಡಬೇಕಿತ್ತು. ಹಾಗೆಯೇ ಇಳಿಜಾರಿನಲ್ಲಿ ಇಳಿಯುವಾಗ ಬಂಡಿಯ ವೇಗವನ್ನು ನಿಯಂತ್ರಿಸಲು ಹಾಕಿದ್ದ ಬ್ರೇಕಿಗೆ ಒಂದು ಸವೆಯುವ ಪದರವನ್ನು ಸೇರಿಸಲು ಹೇಳಿದ್ದು ಅವಳೇ. ಇದನ್ನು ಈಗ ನಾವು ಲೈನಿಂಗ್ ಎಂದು ಕರೆಯುತ್ತೇವೆ. ಮಡದಿ ಸೂಚಿಸಿದ ಎಲ್ಲಾ ಬದಲಾವಣೆಗಳನ್ನು ಮಾಡಿದ ನಂತರ ಕಾರ್ಲ್ ಬೆಂಜ್ನ 3ನೆಯ ಮಾದರಿ ವಾಹನ ತಯಾರಾಯಿತು. ಇದನ್ನು ಆತ ವಿವಿಧ ಸಂತೆಗಳಲ್ಲಿ ಪ್ರದರ್ಶಿಸಿದ. ಅದರ ತಯಾರಿಕೆಗೆ ಬೇಕಾದ ಬಂಡವಾಳವನ್ನೂ ಗಳಿಸಿದ. ಇದೇ ವೇಳೆ ಜರ್ಮನಿಯ ಇನ್ನೊಂದೆಡೆ ಡೇಮ್ಲರ್ ಎಂಬಾತನೂ ಇದೇ ಪ್ರಯತ್ನದಲ್ಲಿ ತೊಡಗಿದ್ದ. ಆತ ತಯಾರಿಸಿದ ಇಂಜಿನ್ನು ಬೆಂಜ್ನ ಇಂಜಿನಿಗಿಂತಲೂ ತುಸು ವೇಗವಾಗಿ ಕೆಲಸ ಮಾಡುತ್ತಿತ್ತು. ಅದನ್ನು ಬೈಸಿಕಲ್ನಲ್ಲಿ ಕೂಡಿಸಿ 2 ಚಕ್ರದ ವಾಹನವನ್ನು ತಯಾರಿಸಿದ್ದ. ಅನಂತರ ಈ ಇಬ್ಬರು ಜೊತೆಗೂಡಿ ಡೇಮ್ಲರ್ ಬೆಂಜ್ ಎನ್ನುವ ಕಂಪನಿ ಸ್ಥಾಪಿಸಿದರು. ಮೋಟಾರು ಕಾರುಗಳ ತಯಾರಿಸಲು ಆರಂಭಿಸಿದರು. ಇವರು ತಯಾರಿಸಿದ ಮೋಟಾರು ಕಾರುಗಳು ಬೆಂಜ್ ವಾಹನಗಳು ಎಂದೇ ಪ್ರಸಿದ್ಧಿಯಾದವು. ಅತ್ಯಂತ ಗುಣಮಟ್ಟದ ಕಾರುಗಳಿಗೆ ಪ್ರಸಿದ್ಧಿಯಾದವು. ಬೆಂಜ್ ತನ್ನ ಆಟೋಮೊಬೈಲ್ ಅನ್ನು ಪ್ರದರ್ಶಿಸಿದ 100 ವರ್ಷಗಳ ನಂತರ ಆತ ಸ್ಥಾಪಿಸಿದ ಕಂಪನಿಯನ್ನು ಫ್ರೆಂಚ್ ಕಂಪನಿ ಕೊಂಡಿದೆ. ಬೆಂಜ್ ಈಗ ಜರ್ಮನ್ ಕಂಪನಿಯಲ್ಲ, ಆದರೆ ಒಬ್ಬ ಗಂಡ ಹೆಂಡತಿ ತಮ್ಮ ಆಸಕ್ತಿಯಿಂದ ಹುಟ್ಟು ಹಾಕಿದ ವಾಹನವೊಂದು ಈಗ ಇಡೀ ಜಗತ್ತಿನ ಆರ್ಥಿಕತೆ, ಸಮಾಜವೆಲ್ಲವನ್ನೂ ಬಾಧಿಸುತ್ತಿದೆ. ಇಂತಹ ವಾಹನವನ್ನು ಮೊತ್ತ ಮೊದಲಿಗೆ ವಿನ್ಯಾಸ ಮಾಡಿದ, ಮಾರಾಟ ಮಾಡಿದ ಆವಿಷ್ಕಾರಿ ಕಾರ್ಲ್ ಬೆಂಜ್ ಹುಟ್ಟಿದ ದಿನ ಇಂದು ನವೆಂಬರ್ 25. ಇದು ಇಂದಿನ ಜಾಣ ಜಾಣೆಯರು. ರಚನೆ ಕೊಳ್ಳೇಗಾಲ ಶರ್ಮಾ. ಜಾಣ ಧ್ವನಿ ನವ್ಯಶ್ರೀ, ಬೆಂಗಳೂರು. ನೆರವು ಪ್ರಗತಿ ಟ್ರಸ್ಟ್, ಕೋಲಾರ. ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ, ಇಲ್ಲವೇ ಕರೆ ಮಾಡಿ.